ಆತ್ಮೀಯ 4 ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ. ಬಂಧುಗಳೇ, ಹಲವಾರು ಜನ ನೌಕರರು ನಿಗಮದಿಂದ ನಿಗಮಕ್ಕೆ ವರ್ಗಾವಣೆ ಆಗಿದ್ದೀವಿ. ದಯಮಾಡಿ ಅದನ್ನು ಬಿಡುಗಡೆ ಮಾಡ್ತಾಯಿಲ್ಲ. ಯಾಕೆಂದರೆ ಮಕ್ಕಳನ್ನ ಶಾಲೆಗೆ ಸೇರಿಸ್ಬೇಕಾಗಿದೆ, ತುಂಬ ಲೇಟ್ ಆಗುತ್ತೆ. ಈಗ ಆಲ್ರೆಡಿ ಮೇ ತಿಂಗಳು ಕಳೀತಾ ಬರ್ತಾಯಿದೆ. ಜೂನ್ 1ಗೆ ಈಗ ಆಲ್ರೆಡಿ ಶಾಲೆಗಳು ಕೆಲವೊಂದು ಶಾಲೆಗಳು ಆಲ್ರೆಡಿ ಓಪನ್ ಆಗಿದ್ದಾವೆ. ನಮಗೆ ತುಂಬ ವಿಳಂಬ ಮಾಡ್ತಾಯಿದ್ದಾರೆ ಅಂಥೇಳಿ ಹಲವಾರು ಜನ ನೌಕರರು ಫೋನ್ ಮಾಡಿ ತಿಳಿಸಿದ್ದಾರೆ. ಅದರ ಭಾಗವಾಗಿ ನಾನು ಇವತ್ತು ಸರ್ಕಾರಕ್ಕೆ ಮತ್ತು ಆಡಳಿತ ಮಂಡಳಿಗೆ ನಾನು ಹೇಳೋದಿಷ್ಟೇ. ಯಾಕೆ ಮುಂದೆ ನೀತಿ ಸಂಹಿತೆ ಬರುತ್ತೆ, ಚುನಾವಣೆಗಳು ಬರ್ತಾಯಿದೆ ಜಾರಿ. ಯಾಕೆಂದರೆ BBMP, ತಾಲೂಕ್ ಪಂಚಾಯತಿ, ZP, ಹೀಗೆ ಗ್ರಾಮ ಪಂಚಾಯತಿಗಳು ಹಲವಾರು ಚುನಾವಣೆಗಳು ಬರ್ತವೆ, ನೀತಿ ಸಂಹಿತೆ ಬರುತ್ತೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಈಗೇನು ವರ್ಗಾವಣೆಗೆ ಆಯ್ಕೆ ಮಾಡ್ಕೊಂಡಿದ್ದೀರಿ, ಆಯ್ಕೆ ಆಗಿದ್ದಾರೆ ಅಂಥವ್ರನ್ನ ಕೂಡಲೇ ಬಿಡುಗಡೆ ಮಾಡಿ. ಪಾಪ ತುಂಬ ಮಕ್ಕಳಿಗೆ ಎಲ್ಲಿ ಸೇರಿಸ್ಬೇಕು, ಏನು ಮಾಡಬೇಕು, ಊರಿಗೆ ಹೋಗ್ಬೇಕಾ ಬೇಡವಾ ಅನ್ನುವಂಥ ಚಿಂತನೆಯಲ್ಲಿದ್ದಾರೆ. ಅದನ್ನು ಆಡಳಿತ ಮಂಡಳಿಯವರು ಅರ್ಥ ಮಾಡ್ಕೋಬೇಕು. ಅಲ್ಲ, ವರ್ಷಕ್ಕೊಂದ್ಸಲ ಒಂದು 2% ಮಾತ್ರ ಕೊಡ್ತಾಯಿದ್ದೀರಿ. ಅದರಲ್ಲೂ ಕೂಡ 2-3 ವರ್ಷ ನೌಕರಿಗೆ ಭಾಳ ಅನ್ಯಾಯ ಆಗಿದೆ. ಈಗಲಾದ್ರೂ ಬಿಡುಗಡೆ ಮಾಡಿ ಸ್ವಾಮಿ. ಏನು ಮಾಡ್ತಾಯಿದ್ರಿ ವ್ಯವಸ್ಥಾಪಕ ನಿರ್ದೇಶಕರೇ? ದಯಮಾಡಿ ನೌಕರಿಗೆ ನ್ಯಾಯ ಕೊಡಿ. ಆಗಿರುವಂಥವ್ರನ್ನ ಕೂಡಲೇ ಬಿಡುಗಡೆ ಮಾಡಿ. ನಿಮ್ಮ ಕೆಲಸಗಳೇನಾಗಿದೆ, ಏನು ಮಾಡ್ತಾಯಿದ್ರಿ ತಾವು ಕೂತ್ಕೊಂಡು? ಅರ್ಥ ಆಗ್ತಾ ಇಲ್ಲ ನಮಗೆ. ದಯಮಾಡಿ ನಾನು ಈ ವಿಡಿಯೋ ಮೂಲಕ ನಾನು ಮನವಿ ಮಾಡ್ತೇನೆ, ದಯಮಾಡಿ ಕೂಡಲೇ ಬಿಡುಗಡೆ ಮಾಡಬೇಕು ಅಂತೇಳಿ. ಜೊತೆಗೆ ಇವತ್ತು ಸಾರಿಗೆ ನೌಕರರು ಈ ಮಾಧ್ಯಮಗಳಲ್ಲಿ ನಡೀತಾ ಇರುವಂಥ ವಿಚಾರಗಳನ್ನ ತಾವೆಲ್ಲ ಆಲಿಸ್ತಾ ಇದ್ದೀರಿ, ಎಲ್ಲ ನೋಡ್ತಾ ಇದ್ದೀರಿ. ಇವತ್ತು ಮಧ್ಯಾಹ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥವರು ಇವತ್ತು ರಾಜೀನಾಮೆ ಕೊಟ್ಟಿರುವಂಥದ್ದು. ರಾಜ್ಯಪಾಲರ ಕಚೇರಿಗೆ ರಾಜ್ಯಪಾಲರು ಇರಲಿಲ್ಲ ಅಂಥೇಳಿ ಅವರ ಕಾರ್ಯದರ್ಶಿಯವರಿಗೆ ಮನವಿ ಕೊಟ್ಟಿರುವಂಥದ್ದು ತಾವೆಲ್ಲ ಮಾಧ್ಯಮಗಳು ನೋಡ್ತಾ ಇದ್ದೀರಿ. ನೋಡಿ, ಇದಕ್ಕೆ ನಾನು ಹೇಳೋದು, ಯಾರ ಕುರ್ಚಿನೂ ಶಾಶ್ವತ ಅಲ್ಲ. ಈ ಪ್ರಪಂಚದಲ್ಲಿ ಮನುಷ್ಯನೂ ಅಷ್ಟೇ ಶಾಶ್ವತವಾಗಿ ಭೂಮಿ ಮೇಲೆ ಇರಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯರಾದಂಥವರು, ಪ್ರಾಣಿಗಳಾದಂಥವ್ರು. ಆದರೆ ಇದ್ದದ್ದು ದಿನ ನಾವು ಏನು ಮಾಡ್ತೀವಿ, ನಾವು ಏನು ಬಿಡ್ತೀವಿ, ಏನು ಜನರಿಗೆ ನಾವು ಸೇವೆ ಕೊಡ್ತೀವಿ, ಅದು ನಾವು ಏನು ಜನರಿಗೆ ಸಹಾಯ ಮಾಡ್ತೀವಿ, ಅದು ಮಾತ್ರ ಕೌಂಟ್ ಆಗುತ್ತೆ, ಮುಖ್ಯವಾಗುತ್ತೆ. ಅದರಿಂದ ಹಿಂದೆ ಇದೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ರು ಯಡಿಯೂರಪ್ಪನವರೇ, ನಿಮ್ಮ ಕುರ್ಚಿ ಶಾಶ್ವತ ಅಲ್ಲ, ನೀವು ನಿಮ್ಮ ಕುರ್ಚಿ ಶಾಶ್ವತ ಅಲ್ಲ, ಯಾವತ್ತಿದ್ರೂ ಹೋಗಲೇಬೇಕು. ನೌಕರನ್ನ, ಸಾರಿಗೆ ನೌಕರನ್ನ ಬೆದರಿಸ್ತೀರಾ, ಡಿಸ್ಮಿಸ್ಸು, ವರ್ಗಾವಣೆ ಮತ್ತು ಪೊಲೀಸ್ ಕೇಸ್ ಹಾಕಿ ಎಸ್ಮಾ ಅಂತ ಹೇಳಿ ಎದುರಿಸ್ತೀರಾ, ಖಾಸಗಿ ಬಸ್ಗಳು ಬಿಡ್ತೀವಿ ಅಂತ ಹೇಳ್ತೀರಾ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ಅಯ್ಯಿಂದ ಸಿದ್ದರಾಮಯ್ಯನವರೇ, ನಾವು ನಿಮ್ಗೆ ಇವತ್ತು ಕೇಳಬೇಕಾಗುತ್ತೆ. ಅವತ್ತಿಂದನೂ ಕೇಳ್ತಾ ಇದ್ದೀನಿ, ಇವತ್ತು ಕೂಡ ಕೇಳ್ತಾ ಇದ್ದೀನಿ, ನಿಮ್ಮ ಕುರ್ಚಿ ಶಾಶ್ವತನ ಸ್ವಾಮಿ? ಇವತ್ತು ಸಾರಿಗೆ ನೌಕರರು ನಿಮ್ಮನ್ನು ತುಂಬ ನೆನ್ಕೊಳ್ಳೋರು. ಯಾಕೆಂದರೆ ನೀವು 4 ಬಾರಿ ನಮ್ಮ ಸಾರಿಗೆ ಸಂಘಟನೆಗಳ ಜೊತೆ ಮೀಟಿಂಗ್ ಮಾಡಿ ಏಕಪಕ್ಷೀಯವಾಗಿ 12% ಅದು ಕಾನೂನುಬದ್ಧವಾಗಿ ನಮಗೆ ಕೊಡಬೇಕಾದಂಥ ನ್ಯಾಯಯುತವಾಗಿ 1/24 ಏನು ಕೊಡಬೇಕಾಗಿದೆ, ಅದನ್ನು ಕೊಡದಲೇ ಭಾಳ ಅನ್ಯಾಯ ಮಾಡಿದ್ದೀರಿ. ಮತ್ತು 12 ತಿಂಗಳು ಅರಿಯರ್ಸ್ನು ಕೂಡ ಕೊಡಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬರೀ 26 ತಿಂಗಳು ಕೊಡ್ತೀವಿ ಅಂತೇಳಿ ಆದೇಶ ಮಾಡಿದಿರಿ. ಇದು ಯಾವ ಸ್ವಾಮಿ ಆದೇಶ? ನ್ಯಾಯಯುತವಾಗಿ ಏನು ಇವತ್ತು ಕೈಗಾರಿಕಾ ಒಪ್ಪಂದ ಆಗ್ತೇನಿದೆ ಅದ್ರ ಪ್ರಕಾರ ನಮಗೆ ಕೊಡಬೇಕಾದಂಥದ್ದನ್ನು ಕೊಡಿ. ಅದು ಇದೇ 2016ರಲ್ಲಿ ಇದೇ ರೀತಿ ಸಾರಿಗೆ ನೌಕರಿಗೆ ಭಾಳ ಜಂಜಾಟ ನಡೀತು. 3 ದಿನ ಮುಷ್ಕರ ಆಯಿತು, ಭಾಳ ಹೋರಾಟ ನಡೀತಾ ಇತ್ತು. ಅಂಥ ಸಂದರ್ಭದಲ್ಲಿ 12% ಸನ್ಮಾನ್ಯ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು. ಅದು ಅಲ್ಲದೆ ಅದಕ್ಕೂ ಬೇಸಿಕ್ ಕೊಟ್ಟಿರಲಿಲ್ಲ, ಗ್ರಾಸಕ್ಕೆ ಕೊಟ್ಟಿದ್ದಂಥದ್ದು. ನಾವು ಕೆಲವೊಂದು ವಿಚಾರದಲ್ಲಿ ಭಾಳ ಅವತ್ತು ಕೂಡ ನಾನು ಅವತ್ತು CIT-ನಲ್ಲಿದ್ದೆ, ತುಂಬ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಆಯಿತು ಬೇಸಿಕ್ಕೆ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ರು. ಅದು ಅವತ್ತಿನ ಪರಿಸ್ಥಿತಿ ಹೆಂಗಿತ್ತು ಅಂದರೆ, ಅವರ ಮಗ ವಿದೇಶದಲ್ಲಿ ಮರಣ ಹೊಂದಿದ್ದಾರೆ ಅನ್ನುವಂಥ ವಿಚಾರ ಇತ್ತು, ಅಲ್ಲಿಗೆ ಹೋಗ್ಬೇಕಾಗಿರೋಂಥ ಸುದ್ದಿ ಇತ್ತು. ಅವತ್ತು ಕೂಡ ನಮ್ಮ ಸಾರಿಗೆ ನೌಕರಿಗೆ ತುಂಬ ಅನ್ಯಾಯ ಮಾಡ್ತಾ ಇದ್ದಂಥ ಸಂದರ್ಭ. ನಾವು ಹೋರಾಟ ಮಾಡಿ ಬೇಸಿಗೆ ಕೊಡಬೇಕಂತೇಳಿ ಹೋರಾಟ ಮಾಡಿದಾಗ 12% ಬೇಸಿಗೆ ಕೊಟ್ಟು ತರಾತುರಿನಲ್ಲಿ ಇನ್ನು ಉಳಿದಂಥ ವಿಚಾರ 1 ತಿಂಗಳಲ್ಲಿ ಬಗೆಹರಿಸ್ತೀವಿ ಅಂತ ಹೋದಂಥವ್ರು
ಇವತ್ತು 10 ವರ್ಷ ಆದ್ರೂ ಆ ಬೇಡಿಕೆ ಇನ್ನೇನು ಉಳಿದಂಥ ಬೇಡಿಕೆ ಏನಿದ್ವೋ ಅದನ್ನು ಬಗೆಹರಿಸಲಿಲ್ಲ. ಅವತ್ತು ಏನಾಯಿತು ಅಂತ ಹೇಳ್ತಾ ಇದ್ದೀನಿ, ತಮಗೆಲ್ಲ ಗೊತ್ತಾಗ್ತಾ ಇದೆ. ಅವತ್ತಿನ ಮಗನ ಕಳ್ಕೊಂಡು ಅಷ್ಟೊಂದೆಲ್ಲ ಆಯಿತು. ನಮ್ಮ ಸಾರಿಗೆ ನೌಕರು ಅನ್ಯಾಯ ಆಯಿತು ಅವತ್ತು ಕೂಡ. ಜೊತೆಗೆ ಇವತ್ತು 2026 10 ವರ್ಷ ಆಯಿತು. ಇವತ್ತು ಕೂಡ ಏಕಪಕ್ಷವಾಗಿ ಈ ರೀತಿ 12% ಕೊಟ್ಟಿರುವಂಥದ್ದು 1/4/2025 ಜಾರಿ ಅಂತ ಹೇಳ್ತಾರೆ. ಇವತ್ತು ಕೂಡ ಅನ್ಯಾಯ ಮಾಡೋದ್ರು. ಇವತ್ತು ಕೂಡ ಆ ಕುರ್ಚಿನ ಕಳ್ಕೋಬೇಕಾಗುವಂಥ ಪರಿಸ್ಥಿತಿ ಬಂತು. ಇದೆಲ್ಲ ದೇವರು ಆಡಿಸ್ತಾ ಇರುವಂಥ ಆಟ. ಅಂದರೆ ಸಾರಿಗೆ ನೌಕರ ಶಾಪ ಯಾವುದೇ ಮುಖಂಡರಾಗಲಿ, ಯಾವುದೇ ಸಚಿವರಾಗಲಿ, ಯಾವುದೇ ಮಂತ್ರಿಗಳಾಗಲಿ, ಯಾವುದೇ ಅಧಿಕಾರಿಗಳಾಗಲಿ ಯಾರನ್ನೂ ಬಿಡಲ್ಲ. ಒಂದಲ್ಲ ಒಂದು ದಿನ ನಾವು ಮೇಲೆ ಹೋಗಲೇಬೇಕು. ನಾವೇನು ಒಳ್ಳೇದು ಮಾಡ್ತೀವಿ ಜನತೆಗೆ ಅದು ಲೆಕ್ಕಕ್ಕೆ ಬರುತ್ತೆ. ಇವತ್ತು ನೀವು ಇಷ್ಟು 4 ಮೀಟಿಂಗ್ ಆಗಿ ನೌಕರಿಗೆ ಒಂದು ರೀತಿಯಲ್ಲಿ ಒಳ್ಳೇದಾಗಿರುವಂಥದ್ದು ವಿಚಾರ ಇದ್ದಿದ್ದರೆ ಇವತ್ತು ಇಡೀ ಸಾರಿಗೆ ನೌಕರರು ನಿಮ್ಮ ಬೆಂಬಲವಾಗಿ ನಿಲ್ಲೋರು. ಜೊತೆಗೆ ನಿಮ್ಗೆ ಆಶೀರ್ವಾದ ಕೂಡ ಮಾಡ್ತಿದ್ರು, ಮುಂದಿನ ದಿನಮಾನಗಳಲ್ಲಿ ನಿಮ್ಗೆ ಒಳ್ಳೇದಾಗಲಿ ಅನ್ನುವಂಥ ವಿಚಾರದಲ್ಲಿ. ಇವತ್ತು ಆ ರೀತಿ ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಈಗ ಮಾಡಿರುವಂಥದ್ದು ಈ ಆದೇಶಗಳಿದೆಯಲ್ಲ, ಮಹಾ ಮೋಸ ಇದೆ. ಇದರಲ್ಲಿ ತುಂಬ ಮೋಸ ಇದೆ. ಸಾರಿಗೆ ಸಂಸ್ಥೆ ಇರೋ ಇತಿಹಾಸದಲ್ಲೇ ಅದನ್ನೆಲ್ಲ ನೆನ್ಕೊಳ್ಳೋರು ನಿಮ್ಮನ್ನ ಫೋಟೋ ಇಟ್ಟು ಪೂಜೆ ಮಾಡ್ತಿದ್ರು. ಸನ್ಮಾನ್ಯ ಸಾರಿಗೆ ಸಚಿವರು ಹಲವಾರು ಜಾಗಗಳಲ್ಲಿ ಪ್ರಣಾಳಿಕೆಯಲ್ಲಿ ನಾವು ಹಾಕಿದ್ದೀವಿ, ನಮ್ಮ ಹತ್ರ ಇದೆ ಸಮಾನ ವೇತನದ ವಿಚಾರ ಅಂತ ಹೇಳಿ ನೌಕರಿಗೆ ಕಿವಿಗೆ ಹೂ ಇಟ್ಟು ಹೋಗ್ತಾ ಇದ್ದಾರೆ. ಇವತ್ತು ಮುಂದೆ ನಾಳೆ ಯಾರು ಮುಖ್ಯಮಂತ್ರಿ ಆಗ್ತಾರೋ ಗೊತ್ತಿಲ್ಲ. ಯಾರು ಮಂತ್ರಿಗಳು ಸಾರಿಗೆ ಸಚಿವರಾಗಿರ್ಬೋದು, ಯಾವ್ಯಾವ ಹುದ್ದೆ ಯಾರ್ಯಾರಿಗೆ ಹೋಗುತ್ತೋ ಅನ್ನೋದು ನಮ್ಗೆ ಇನ್ನೂ ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಕೇಂದ್ರದಲ್ಲಿರುವಂಥ ಏನು ಮಹಾನ್ ನಾಯಕರುಗಳಿದ್ದಾರೆ ಅವರಿಂದ ಮಾತ್ರ ನಾಳಿದ್ದು ತೀರ್ಮಾನ ಆಗುವಂಥದ್ದು ಯಾರ್ಯಾರು ಯಾವ್ಯಾವ ಮಂತ್ರಿಗಳು ಅಂತೇಳಿ. ಈ ಸಾರಿಗೆ ಸಚಿವರು ಇರ್ತಾರೋ ಇಲ್ವೋ ಯಾರಿಗೂ ಗೊತ್ತಿಲ್ಲ. ಆದರೆ ನಿಮ್ಮ ಅಧಿಕಾರ, ನಿಮ್ಮ ಏನು ಕುರ್ಚಿ ಶಾಶ್ವತ ಅಲ್ಲ ಸ್ವಾಮಿ. ನೀವು ಅದು 3 ಬಾರಿ ನಮ್ಮ ಸಾರಿಗೆ ಸಂಸ್ಥೆಗೆ ಮಂತ್ರಿಗಳಾಗಿದ್ದಂಥವ್ರು. ಆದರೆ ನಮಗೇನಾದ್ರೂ ಈ ರೀತಿ ಇನ್ನೂ ಆದೇಶನ ತಿದ್ದುಪಡಿ ಮಾಡ್ದಲೇ ಹೋದರೆ ನೌಕರ ಶಾಪ ಖಂಡಿತ ನಿಮಗೆ ತಟ್ಟುತ್ತೆ. ಅದಕ್ಕೆ ಈಗ ಆಲ್ರೆಡಿ ಏನೇನಾಗ್ತಾಯಿದೆ ಅಂತೆಲ್ಲ ನಿಮಗೆ ಗೊತ್ತಿದೆ. ಮುಂದೆ ಯಾರು ಮುಖ್ಯಮಂತ್ರಿ ಆಗ್ತಾರೋ ನಮಗೆ ಗೊತ್ತಿಲ್ಲ. ಸಾರಿಗೆ ನೌಕರು ಇನ್ನೂ ಎಷ್ಟು ಪರಿತಪಿಸ್ಬೇಕೋ ಗೊತ್ತಿಲ್ಲ. ಈ ಸಂಘಟನೆಗಳು ಇನ್ನೂ ಏನೇನು ಮಾಡ್ತಾವೋ ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ ಮುಂದೆ ಚುನಾವಣೆ ಇರೋದ್ರಿಂದ ಇನ್ನು ಯಾರ್ಯಾರು ಯಾವ ಮಂತ್ರಿಗಳು ಆಗ್ತಾರೋ ಅವ್ರ ಹತ್ರ ಎಷ್ಟೆಷ್ಟು ಹೋಗ್ಬೇಕೋ ಏನೇನು ಮಾಡಬೇಕೋ ಗೊತ್ತಿಲ್ಲ. ಆದರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅವ್ರಿಗೆ ಈ ವಿಡಿಯೋ ಮುಖಾಂತರ ನಾನು ಮನವಿ ಮಾಡ್ತೇನೆ, ಸಾರಿಗೆ ನೌಕರಿಗೆ ಖಂಡಿತ ನೀವು ಈ ಆದೇಶನ ತಿದ್ದುಪಡಿ ಮಾಡಿ 1/1/2024 ವೇತನ ಜಾರಿಯಾಗಬೇಕು. ಏನು ವೇತನ ಜಾರಿಯಾಗಬೇಕು. ಮತ್ತು 12 ತಿಂಗಳು ಅರಿಯರ್ಸ್ ಏನಿದೆ ಅದನ್ನು ಕೂಡಲೇ ಕೊಡಬೇಕು. ಆಗಲಾದರೂ ನಿಮ್ಮ ಕಾಂಗ್ರೆಸ್ ಪಕ್ಷವನ್ನು ಸಾರಿಗೆ ನೌಕರು ನೆನೆಸ್ಕೋತಾರೆ. ನೀವು ಮಾಡಿದಂಥ ಯಾರು ಮಂತ್ರಿಗಳಿರ್ತಾರೆ ಅವ್ರಿಗೆ ಅವರ ಫೋಟೋನ ಇಟ್ಟು ಹಾಲು ಅಭಿಷೇಕಗಳು ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಇವತ್ತು ಯಾರಿಗೂ ಎಲ್ಲಿ ಶಾಶ್ವತ ಅಲ್ಲ. ಈ IAS ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ, ರಾಜಕೀಯ ವ್ಯಕ್ತಿಗಳು ಬರ್ತೀರಾ ಹೋಗ್ತೀರಾ. ಆದರೆ ಇಲ್ಲಿ ಸಾರಿಗೆ ಸಂಸ್ಥೆಲಾಗಲಿ, ಸರ್ಕಾರಿ ನೌಕರಾಗಲಿ, ಅವ್ರ ಅಧಿಕಾರಿಗಳು ಮತ್ತು ನೌಕರರು ಇಲ್ಲಿ ಶಾಶ್ವತ ಸ್ವಾಮಿ. ಅಂದರೆ ಶಾಶ್ವತ ಅಂದರೆ 60 ವರ್ಷ ಆಗೋ ಗಂಟ. ಆದರೆ ಇನ್ನು ಬಾಕಿಯವರು ಈ ರಾಜಕೀಯ ವ್ಯಕ್ತಿಗಳಾಗಲಿ, IAS IPSಗಳಾಗಲಿ ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ. ಆದರೆ ಇಲ್ಲಿ ನಮ್ಮ ಅಧಿಕಾರಿಗಳು ನೀವು ಅರ್ಥ ಮಾಡ್ಕೋಬೇಕು. ನೀವು ಒಳಗಡೆ ಕೂತ್ಕೊಂಡು ಚಾಲಕ, ನಿರ್ವಾಹಕ, ತಾಂತ್ರಿಕ ಸಿಬ್ಬಂದಿಗಳ ಮೇಲೆ ಯಾವ್ಯಾವ ರೀತಿ ದಮನಕಾರಿ ಆಡಳಿತ ಮಾಡಬೇಕು ಅನ್ನೋದನ್ನೇ ಮಾತ್ರ ನೀವು ಮಾಡಿ ಅಲ್ಲ. ಬೇರೆ ಇಲಾಖೆಗಳಲ್ಲಿ ಎಲ್ಲ ಆಡಳಿತ ಅಧಿಕಾರಿಗಳು ಕೂಡ ಸಾಥ್ ಕೊಡ್ತಾರೆ. KEB, ವಾಟರ್ ಇದರಲ್ಲೆಲ್ಲ. ನೀವೇನು ನಿಮಗೆ ಸಂಬಳ ಮಾತ್ರ ಜಾಸ್ತಿ ಬೇಕು, ಆದರೆ ಹೋರಾಟ ಮಾತ್ರ ಬೇಡ. ಇದು ಎಲ್ಲಿ ಗಂಟೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ, ನೋಡೋಣ. ಇದಾಗಲಿ. ಇವತ್ತು ನಾನು ಹೇಳಿದ್ನಲ್ಲ, ಮತ್ತೊಮ್ಮೆ ಹೇಳ್ತೀನಿ, ಸಾರಿಗೆ ನೌಕರರ ಶಾಪ ಯಾವುದೇ ಕಾರಣಕ್ಕೂ ಯಾರಿಗೇ ಆಗಲಿ ತಡ್ತಾ ಬಿಡಲ್ಲ. ಅದಕ್ಕೆ ಮೂಲವಾಗಿ ಇವತ್ತು ನಡೆದಿರುವಂಥ ವಿಚಾರ ಬೆಳವಣಿಗೆಗಳು ತಾವೆಲ್ಲ ನೋಡಿದಿರಿ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಯಾರೇ ಅಧಿಕಾರಿಗಳಾಗಲಿ, ಯಾವುದೇ ಮುಖಂಡರುಗಳಾಗಲಿ, ಯಾವುದೇ ಸಚಿವರಾಗಲಿ, ಮಂತ್ರಿಗಳಾಗಲಿ, ಅವ್ರಿಗೆಲ್ಲ ನೌಕರರ ಶಾಪ. ಯಾಕೆಂದರೆ ನೌಕರರು ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ರೀ. ಒಂದೇ ಒಂದು ಕಣ್ಣು ಹಿಂಗೆ ಜರ್ಕ್ ಹೊಡೆದ್ರೆ ಸಾಕು
50 ಜನ 60 ಜನ ಕುಟುಂಬ, ಅವ್ರ ಕುಟುಂಬ ಎಲ್ಲ ಸರ್ವನಾಶ ಆಗೋಯ್ತದೆ. ಸೈನಿಕರದ್ದಂತೆ ಕೆಲಸ ಮಾಡ್ತಾರೆ ಅಂಥ ನೌಕರಿಗೆ ಹೊಟ್ಟೆ ತುಂಬ ಊಟ ಕೊಡಿ ಅಂತಂದರೆ ಅರೆ ಊಟ ಕೊಟ್ಟು ಏನು ಅವ್ರ ಮೇಲೆ ದಾಳಿಗಳು ನಡೆಸ್ತೀರಾ? ನಿಮಗೆಲ್ಲ ಒಳ್ಳೇದಾಗಲ್ಲ ಅಂಥೇಳಿ ನನ್ನ ಮಾತು ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.